ವ್ಲಾಗ್ಸ್ನ ಹೇಗೆ ಮಾಡೋದು, ಬಿಗಿನರ್ಸ್ಗೆ ಒಂದು ಗೈಡೆನ್ಸು ಹೇಗೆ ಮಾಡೋದನ್ನ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಗೈಸ್. ಬ್ಲಾಗ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಒಂದು ಮೊಬೈಲ್ ಕ್ಯಾಮ್ರಾ ಇರಬೇಕು, ಒಂದು ಟ್ರೈಪಾಡು, ಒಂದು ಸೆಲ್ಫಿ ಸ್ಟಿಕ್ಕು ಇಷ್ಟು ಇರಬೇಕಾಯ್ತದೆ. ಜೊತೆಗೆ ನೀವು ಬ್ಲಾಗ್ಸ್ ಮಾಡಬೇಕು ಅಂತಂದರೆ ನೀವು ಎಡಿಟಿಂಗ್ ಆ್ಯಪ್ ಇರಬೇಕು. ನೀವು ಎಡಿಟಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು VN ಆ್ಯಪ್ ಆಗಿರ್ಬೋದು, ಇನ್ಶಾಟ್ ಆಗಿರ್ಬೋದು, ಮತ್ತು ಕೈನ್ ಮಾಸ್ಟ್ರು, ಮತ್ತು ಇನ್ನೊಂದು ತಮ್ನೈಲ್ ಆಗೋಕ್ಕೆ ಪಿಕ್ಸಲ್ ಲ್ಯಾಬು, ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು. ನೀವು ಫಸ್ಟು ಪ್ರಿಪೇರ್ ಆಗಬೇಕು. ನಾವು ಯಾವ ಸ್ಥಳಕ್ಕೆ ಹೋಗ್ತೀವಿ ಅನ್ನೋದನ್ನ ಫಸ್ಟು ನೀವು ಪ್ಲ್ಯಾನಿಂಗ್ ಇರಬೇಕು, ಅದ್ರ ಬಗ್ಗೆ ಐಡಿಯಾ ಇರಬೇಕು. ನೀವು ಅಲ್ಲಿ ಹೋಗಿ ನೀವು ದೇವಸ್ಥಾನಕ್ಕೆ ಹೋಗ್ಬೋದು ಅಂದ್ಕೊಳ್ಳಿ. ಉದಾಹರಣೆಗೆ ದೇವಸ್ಥಾನಕ್ಕೆ ಹೋಗ್ತು ಅಂತಂದರೆ ದೇವಸ್ಥಾನನ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ಇತಿಹಾಸನ ತಿಳ್ಕೊಬೇಕು. ಆ ದೇವಸ್ಥಾನನ ಯಾರು ಕಟ್ಟಿದ್ರು, ಯಾವ ರಾಜರ ಕಾಲದಲ್ಲಿ ಆಯಿತು, ಇಲ್ಲ ಯಾರನ್ನ ಯಾವ ಕಾಲದ ಘಟ್ಟದಲ್ಲಿ ನಿರ್ಮಾಣ ಆಯಿತು ಅನ್ನೋದನ್ನ ತಿಳ್ಕೊಳ್ಳಿ ಸ್ನೇಹಿತರೆ. ಆ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ಬಿಟ್ಟು ಅದ್ರದ್ದು ಕೆಲವೊಂದು ಪವಾಡ ಇರುತ್ತೆ, ಇತಿಹಾಸ ಇರುತ್ತೆ, ಅದಕ್ಕೆ ವಿಶೇಷತೆ ಅನ್ನೋದು ಇರುತ್ತೆ. ಅದಕ್ಕೆ ಅದನ್ನು ತಿಳ್ಕೊಂಡು ನೀವು ಹೋಗಿ ವಿಡಿಯೋನ ಶುರು ಮಾಡಿ. ನೀವು ಯಾವ ಥರ ವಿಡಿಯೋನ ಶುರು ಮಾಡಬೇಕು ಅಂತಂದರೆ ನೀವು ಬ್ಯಾಕ್ ಕ್ಯಾಮ್ರಾನ ಯೂಸ್ ಮಾಡಬೇಕು. ಆದಷ್ಟು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಆದಷ್ಟು ಈ ಥರ ನೋಡಿ, ಈ ಥರ ಬ್ಯಾಕ್ ಕ್ಯಾಮ್ರಾ ಹಿಡ್ಕೊಂಡ್ರೆ ನಮ್ಮದು ಫೇಸ್ ಕಾಣುತ್ತೆ. ಈಗೇನು ಕಾಣ್ತಾ ಇದೆ ಆ ಥರ ಫೇಸ್ ಕಾಣುತ್ತೆ. ಹಿಂಗೆ ಹಿಡ್ಕೊಂಡು ಮಾತಾಡಬೇಕು. ನೀವು ಹೋದರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ, ಇಲ್ಲ ಒಂದು ಟೂರಿಸಮ್ ಪ್ಲೇಸಿಗೆ ಬಂದಿದ್ದೀನಿ, ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಂತ. ಈ ಥರ ನೀವು ಬಿಗಿನಿಂಗ್ ನೀವೇನು ಮಾತಾಡ್ತೀರೋ ಅದು ನಿಮ್ಮ ಸ್ಕಿಲ್, ನಿಮಗೆ ಇದಕ್ಕೆ ಬಿಟ್ಟಿದ್ದು. ಈ ಥರ ಹಿಡ್ಕೊಂಡು ಮಾತಾಡಬೇಕು. ಸಡನ್ಲಿ ಏನಾರು ಮುಂದೆ ಹಿಂಗೆ ತೋರಿಸ್ಬೇಕು ಅಂತಂದರೆ ಈ ಥರ ಟರ್ನ್ ಮಾಡ್ಕೊಳ್ಳಿ. ನೋಡಿ ಇನ್ನೊಂದ್ಸರಿ ತೋರಿಸ್ತೀನಿ. ಈ ಥರ ಹಿಂಗೆ ಹಿಡ್ಕೊಂಡಿರ್ತಾರೆ, ಇದನ್ನ ಕೈನ ಹಿಂಗೆ ಮಾಡ್ಕೊಳ್ಳೋವಂಥದ್ದು. ಸಡನ್ ಹಿಂಗೆ ಫ್ರಂಟನ್ನ ಏನಿರುತ್ತೆ ನಮ್ಮ ಮುಂಭಾಗ ಅದನ್ನ ತೋರಿಸ್ಬೋದು. ಈಗ ಹಿಂಗೆ ಮಾಡ್ತಾಯಿದ್ರೆ ನಮ್ಮದು ಬ್ಯಾಕ್ ಏನಿರುತ್ತೆ ಇದೆಲ್ಲ ಕಾಣಿಸ್ತಾ ಇರ್ತದೆ, ಹಿಂದ್ಗಡೆ ಏನಿರುತ್ತೆ ಅದೆಲ್ಲ ಕವರ್ ಆಗ್ತಾ ಇರ್ತದೆ. ಆದ್ದರಿಂದ ನೀವು ಬ್ಲಾಗ್ಸ್ ಮಾಡಬೇಕಾದ್ರೆ ಇದೇ ಥರನ ವಿಡಿಯೋನ ಇಟ್ಕೊಂಡು ಹಿಂಗೆ ಕ್ಯಾಮ್ರಾನ ಹಿಡ್ಕೊಂಡು ವಿಡಿಯೋ ಮಾಡಬೇಕಾಗುತ್ತೆ. ಅದ ನಂತರ ನೀವು ಇದಾದಮೇಲೆ ನೀವು ವಿಡಿಯೋ ಮಾಡ್ತೀರಾ. ನಾನು ಹೇಳ್ದಂಗೆ ನೀವು ಅದನ್ನೆಲ್ಲ ತಿಳ್ಕೊಬೇಕು. ನನಗೂ ಅಷ್ಟೇ ಮೊದಲು ವ್ಲಾಗ್ ವಿಡಿಯೋ ಮಾಡೋದನ್ನ ಹೆಂಗೆ ಅಂತ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗು ನಾನು ಬೆ ಅಂತಿದ್ದೆ. ಈಗ ಕ್ಯಾಮ್ರದ ಮುಂದೆ ಕೂತ್ಕೊಂಡು ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಆಮೇಲೆ ನಿಮಗೇನಪ್ಪ ಅಂದರೆ ಜನ ಎಷ್ಟೇ ಜನ ಇರಲಿ, ಆ ಕ್ರೌಡು ಎಷ್ಟೇ ಇರಲಿ, ಅಲ್ಲೋಗ್ಬಿಟ್ಟು ವಿಡಿಯೋ ಮಾಡೋದನ್ನ ಫಸ್ಟು ಕಲಿಬೇಕು. ನೀವು ಯಾರ ಬೇಗನೂ ಅಕ್ಕಪಕ್ಕದಲ್ಲಿ ಅವ್ರವ್ರೆ ಇವ್ರವ್ರೆ ಅಂತ ಯಾರ ಬೇಗನೂ ತಲೆ ಕೆಡಿಸ್ಕೊಬಿಡಿ. ನೀವು ನಿಮ್ಮದು ಮೈಂಡ್ ಏನಪ್ಪ ಅಂತಂದರೆ ಅದು ವಿಡಿಯೋ ಮಾಡೋದ್ರ ಬಗ್ಗೆ ಮತ್ತು ಆ ಟಾಪಿಕ್ ಬಗ್ಗೆ ನಿಮ್ಮ ಪ್ಲ್ಯಾನ್ ಬಗ್ಗೆನೇ ಯೋಚನೆ ಮಾಡಿ. ಅವ್ರು ಏನು ಅನ್ಕೋತಾರೋ ವಿಡಿಯೋ ಮಾಡಿದ್ರೆ, ಇವ್ರು ಏನು ಅನ್ಕೋತಾರೋ, ಅವ್ರು ಏನು ಅನ್ಕೋತಾರೋ, ನಮ್ಮನ್ನೇ ನೋಡ್ತಾ ಇರ್ತಾರೋ, ನಮ್ಮನ್ನೇ ವಿಡಿಯೋ ಮಾಡೋದನ್ನ ನಮ್ಮನ್ನೇ ನೋಡ್ತಾರೆ ಅಂತ ತಿಳ್ಕೊಬಿಡಿ. ಯಾಕೆ ಅಂತಂದರೆ ಕೆಲವ್ರಿಗೆ ಅದು ಏನು ಅಂತಲೂ ಗೊತ್ತಿರಲ್ಲ. ಏಕೆಂದರೆ ಅವರು ವಿಡಿಯೋ ಮಾಡ್ತೀನಿ ಅಂತಂದರೆ ಅವ್ರಿಗೂ ಹಿಂಗೆ ಆಗುತ್ತೆ. ಏಕೆಂದರೆ ಅವ್ರನ್ನ ಕರೆದ್ಬಿಟ್ಟು ನೀವು ವಿಡಿಯೋ ಮಾಡಪ್ಪ ಅಂತಂದ್ರೂ ಮಾಡೋಕ್ಕಾಗಲ್ಲ. ಆ ಸ್ಟೇಜೆಲ್ಲ ಇರುತ್ತೆ. ಯಾಕೆಂತಂದರೆ ಕ್ಯಾಮ್ರದ ಮುಂದೆ ಮಾತಾಡಬೇಕು, ಇದು ಮಾಡ್ಬೇಕಂದ್ರೆ ಸ್ಟೇಜ್ ಫಿಯರ್ ಇರಬೇಕು. ಫಿಯರ್ನ ಇದು ಮಾಡ್ಕೋಬೇಕು. ಕ್ಯಾಮ್ರಾ ಮುಂದೆ ಫಿಯರ್ನ, ಭಯನ ಹೋಗ್ಲಾಡಿಸ್ಬೇಕು. ಯಾವುದೇ ಪ್ರದೇಶದಾಗಲಿ, ಸಿಟಿಲಾಗಲಿ, ಹಳ್ಳಿಲಾಗಲಿ, ಮತ್ತು ಹೊರಗಡೆ ನೀವು ಎಲ್ಲೇ ಹೋದ್ರೂ ನಾನು ಹೇಳ್ದಂಗೆ ಕ್ಯಾಮ್ರಾನ ಆ ಥರ ಹಿಡ್ಕೊಂಡು ವಿಡಿಯೋ ಮಾಡಿ. ಅದ್ರ ಸ್ಥಳದ ಬಗ್ಗೆ ನೀವು ಅದರದ್ದು ಇತಿಹಾಸದ ಬಗ್ಗೆ ತಿಳ್ಕೊಂಡು ಅದನ್ನು ನೀವು ಮಾತಾಡಿ. ನಾನು ಇವತ್ತು ಈ ಒಂದು ಜಾಗಕ್ಕೆ ಬಂದಿದ್ದೀನಿ, ಇದರದ್ದು ವಿಶೇಷತೆ ಹಿಂಗಿದೆ, ಈ ದೇವಸ್ಥಾನ ಇಷ್ಟು ಇಸ್ವಿಲಿ ನಿರ್ಮಾಣ ಮಾಡಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಅಂತ ಅಂದ್ಬಿಟ್ಟು ನೀವು ಪ್ರಿಪೇರ್ ಆಗಿ ಅದನ್ನ ಮಾತಾಡಿದ್ರೆ ನಿಮಗೆ ವ್ಲಾಗ್ ಒಂದು 4-5 ವಿಡಿಯೋ, ಒಂದಿಲ್ಲ ಹೆಚ್ಚು ಕಮ್ಮಿ ಒಂದು 20 ವಿಡಿಯೋ ಮಾಡಿದ್ರೆ ನಿಮಗೆ ಬಂದ್ಬಿಡುತ್ತೆ. ನಂದು ಒಂದು ಆವಾಜ್ TV ಕನ್ನಡ ಯೂಟ್ಯೂಬ್ ಚಾನಲ್ ಒಂದಿತ್ತು. 4,000 ಸಬ್ಸ್ಕ್ರೈಬರ್ ಆಗಿತ್ತು. ರೀಯೂಸ್ ಕಂಟೆಂಟಿಂದ ಚಾನಲ್ ನಾನು ಸುಮ್ಮನೆ ಹಾಗೆ ಬಿಟ್ಬಿಟ್ಟೆ. ಈಗ ಒಂದು ಹೊಸ ಚಾನಲ್ ಮಾಡ್ಕೊಂಡಿದ್ದೀನಿ. ಇಲ್ಲ, ನಾನು ಅದನ್ನು ಪ್ರಯತ್ನ ಮಾಡಿ ಮಾನಿಟೈಸೇಷನ್ ಮಾಡಬೇಕು ಅಂದ್ಕೊಂಡಿದ್ದೆ. ಯಾಕೆಂತಂದರೆ ಮಾನಿಟೈಸೇಷನ್ ಆಗಲ್ಲ ಅಂತ ಗೊತ್ತಾಗೋಯ್ತು. ಏಕೆಂದರೆ ಒಂದು 100-150 ವಿಡಿಯೋನ ಒಂದೇ ಥರ ವಿಡಿಯೋನ ಹಾಕ್ಬಿಟ್ಟಿದ್ದೆ. ಶಬರಿಮಲೆ ಸ್ವಾಮಿ ಅಪ್ಪಂದು ವಿಡಿಯೋದೈತಲ್ಲ, ಒಂದೇ ಹಾಡನ್ನು ಒಂದು 100 ಸರಿ ಹಾಕಿದ್ದೆ. ಒಂದೇ ಹಾಡನ್ನು ಅದು ಶಾರ್ಟ್ಗೆ. ಅದೇನಪ್ಪ ಅಂತಂದರೆ ಒಂದು 400-500 ಸಬ್ಸ್ಕ್ರೈಬ್ ಇತ್ತು.
ಈ ನಾನು ಹಂಗೆ ಹಾಕಿದ್ಮೇಲೆ 4,500 ಸಬ್ಸ್ಕ್ರೈಬರ್ ಆಗ್ಬಿಡ್ತು. ಅದರಿಂದ ರಿವ್ಯೂಸ್ ಕಂಟೆಂಟ್ ಬಂತು. ಮೊದಲೇ ನೀವು ಯಾವಾಗ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀರಾ, ಮಾನಿಟೈಸೇಷನ್ ಆಗೋವರೆಗೂ ನೀವು ರೀಯೂಸ್ ಕಂಟೆಂಟ್ ಆಗಲಿ ಮತ್ತು ಇನ್ನೊಂದು ಏನೋ ಗೂಗಲ್ ಇದು ಕಾಪಿರೈಟ್ ಸ್ಟ್ರೈಕ್ ಬರೋ ವಿಡಿಯೋಗಳನ್ನಾಗಲಿ ಮತ್ತು ಬೇರೆ ವಿಡಿಯೋಗಳನ್ನ ತಗೊಬಂದು ಎಡಿಟ್ ಮಾಡಿ ನಿಮ್ಮ ಚಾನಲ್ಗಳಿಗೆ ಹಾಕೋದಂತಾಗಲಿ ಆ ಥರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂತಂದರೆ ಮಾನಿಟೈಸೇಷನ್ ಆಗಲ್ಲ. ಹಿಂದೆ ಸುಮಾರು ಒಂದು 4-5 ವರ್ಷ 5-6 ವರ್ಷದಲ್ಲಿ ಮಾನಿಟೈಸೇಷನ್ ಬೇಗ ಆನ್ ಆಯ್ತಾ ಇತ್ತು. ಯಾಕೆಂತಂದರೆ ಸುಮಾರು ಜನ ಮಾನಿಟೈಸೇಷನ್ ಮಾಡ್ಕೊಂಡವ್ರೆ. ಈಗಂತಂದರೆ ಕನ್ನಡದಲ್ಲೂ ಅಷ್ಟೇ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಯೂಟ್ಯೂಬರ್ಸು ಮತ್ತು ಜಾಸ್ತಿ ಆಗ್ಬಿಟ್ಟವ್ರೆ. ಯೂಟ್ಯೂಬರ್ಸು ಜಾಸ್ತಿ ಆಗಿರೋದ್ರಿಂದ ಯಾಕೆಂತಂದರೆ ಇದು ನಮ್ಮ ಯೂಟ್ಯೂಬ್ ಅದು ನಮ್ಮನ್ನ ಚೆಕ್ ಮಾಡುತ್ತೆ. ನಾವು ವಿಡಿಯೋ ಹಾಕೋದನ್ನ ಮತ್ತು ರಿವ್ಯೂಸ್ ಕಂಟೆಂಟ್ನ ಎಲ್ಲನೂ ಚೆಕ್ ಮಾಡಿ ಆವಾಗ ಮಾನಿಟೈಸೇಷನ್ ಆನ್ ಮಾಡುತ್ತೆ. ಹೊಸಬ್ರು ನೀವು ಯೂಟ್ಯೂಬರ್ಸ್ ಆಗಿದ್ದರೆ ದಯಮಾಡಿ ಆ ಥರ ರಿವ್ಯೂಸ್ ಕಂಟೆಂಟ್ನ ಫಸ್ಟು ತಿಳ್ಕೊಳ್ಳಿ. ಯೂಟ್ಯೂಬ್ ಬಗ್ಗೆ ಯಾವ ಥರ ನಾವು ವಿಡಿಯೋ ಮಾಡಬೇಕು, ಯಾವ್ಯಾವ ಕಂಟೆಂಟ್ ಹಾಕಿದ್ರೆ ನಮಗೆ ಕಾಪಿರೈಟ್ ಬರುತ್ತೆ, ಮತ್ತು ನಾವು ಏನೇನು ಹಾಕ್ಬಾರ್ದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅದನ್ನೆಲ್ಲ ಫಸ್ಟು ತಿಳ್ಕೊಂಡು ಆಮೇಲೆ ನೀವು ವಿಡಿಯೋನ ಮಾಡೋದಾಕಿ. ನಾನು ಫಸ್ಟೇ ಬಂದ್ಬಿಟ್ಟು ನಾನು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡೋದು ಇದು ಮಾಡಿಬಿಡೋದು ಬೇಡಿ. ಫಸ್ಟು ನೀವು ಎಡಿಟಿಂಗ್ ಇದು ಒಂದು ಕ್ಯಾಮ್ರಾ ಇರಬೇಕು ನಿಮ್ಮ ಹತ್ರ. ಮೊಬೈಲ್ ಕ್ಯಾಮ್ರಾ ಚೆನ್ನಾಗಿರೋದು ಇರಬೇಕು. ಒಂದು ಸ್ವಲ್ಪ ಸುಮಾರಾಗಿ ಒಂದು 10,000 ರೂಪಾಯಿ 15,000 ರೂಪಾಯಿ ಒಳಗಡೆ ಒಂದು ಮೊಬೈಲ್ ಇದ್ರೂ ಚೆನ್ನಾಗಿ. ಅದು 5 ಮೆಗಾಪಿಕ್ಸೆಲ್ ಮೊಬೈಲ್ ಆಗಿರುತ್ತೆ ಅದು. ಮತ್ತು ನಿಮಗೆ ಮತ್ತು ಹಿಂಗೆ ಇದೇ ಥರ ನಾನು ಮೊದಲು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಎರಡನೇದಾಗಿ ಒಂದು ಟ್ರೈಪಾಡ್ ಇರಬೇಕು, ಒಂದು ಸ್ಟಿಕ್ ಇರಬೇಕು, ಸೆಲ್ಫಿ ಸ್ಟಿಕ್ಕು. ಆಮೇಲೆ ಇನ್ನೇನಿರಬೇಕು ಅಂತಂದರೆ ಎಡಿಟಿಂಗ್ ಆ್ಯಪ್ಸ್, ಮುಖ್ಯವಾಗಿ ಎಡಿಟಿಂಗ್ ಆ್ಯಪ್ಸ್ ಇರಬೇಕು. ನೀವು ಇನ್ಶಾರ್ಟ್ ಆ್ಯಪ್ ಬರುತ್ತೆ, ಮತ್ತು ಇನ್ನೊಂದು VN ಆ್ಯಪ್ ಬರುತ್ತೆ, ಕೈನ್ ಮಾಸ್ಟರ್ ಬರುತ್ತೆ. ಆಮೇಲೆ ತಮ್ನೈಲ್ ಮಾಡಬೇಕು ಅಂದರೆ ಪಿಕ್ಸೆಲ್ ಲ್ಯಾಬ್ ಇರುತ್ತೆ. ಅದೊಂದು ಪಿಕ್ಸೆಲ್ ಲ್ಯಾಬು ತುಂಬ ಚೆನ್ನಾಗಿದೆ. ಅದೊಂದು ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮೇಲೆ ತಮ್ನೈಲ್ ಹಾಕ್ಬೇಕಾದ್ರೆ ಒಳ್ಳೊಳ್ಳೆ ಚೆನ್ನಾಗಿ ಹಾಕ್ಬೋದು. ಯಾಕೆಂದರೆ ಬಿಗಿನರ್ ಯೂಟ್ಯೂಬರ್ಸ್ಗಳಿಗೆ ಇವೆಲ್ಲ ಬೇಕಾಗಿರುತ್ತೆ. ಯಾಕೆಂದರೆ ಗೊತ್ತಿರೋಕ್ಕಿಲ್ಲ ತಮ್ನೈಲ್ ಹೆಂಗೆ ಹಾಕ್ಬೇಕು ಅಂತ ಗೊತ್ತಿಲ್ಲ. ಈಗ ನಾವು ವಿಡಿಯೋ ಮಾಡಿಬಿಡ್ತೀವಿ, ತಮ್ನೈಲ್ ಹೆಂಗೆ ಹಾಕಬೇಕು, ಟೈಟಲ್ ಹೆಂಗೆ ಹಾಕಬೇಕು, ಟ್ಯಾಗ್ಸ್ ಹೆಂಗೆ ಹಾಕಬೇಕು, ಇವನ್ನೆಲ್ಲ ನೀವು ತಿಳ್ಕೋಬೇಕು. ಯಾಕೆಂದರೆ ಇದ್ರ ಬಗ್ಗೆ ವಿಡಿಯೋಗಳನ್ನ ತುಂಬ ಯೂಟ್ಯೂಬರ್ಸ್ ಮಾಡಾಕಿದ್ದಾರೆ. ಟ್ಯಾಗ್ ಹೆಂಗೆ ಹಾಕಬೇಕು, ಟೈಟಲ್ ಹೆಂಗೆ ಹಾಕಬೇಕು, ತಮ್ನೈಲ್ ಯಾವ ಥರ ಹಾಕಬೇಕು, ತಮ್ನೈಲ್ಗೆ ಯಾವ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಬೇಕು, ವಿಡಿಯೋ ಎಡಿಟಿಂಗಿಗೆ ಯಾವ ಆ್ಯಪ್ ಬೇಕು. ಈಗ ನಾನು ಹೇಳ್ದಂಗೆ 3 ಆ್ಯಪ್ ಹೇಳಿದೆ. ಒಂದು ಕೈನ್ ಮಾಸ್ಟರು, VN ಆ್ಯಪು ಮತ್ತು ಇನ್ಶಾರ್ಟ್ ಆ್ಯಪ್ ನೀವು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಮಾಡ್ಬೋದು ಅದರಲ್ಲಿ ಅಂತ ಹೇಳಿದ್ದೆ. ಆಮೇಲೆ ನೀವು ಕ್ಯಾಮ್ರಾ ಮುಂದೆ ಮಾತಾಡೋದನ್ನ ಫಸ್ಟು ಕಲಿಬೇಕು. ನನಗೂ ಅಷ್ಟು ಗೊತ್ತಿರಲಿಲ್ಲ. ಕ್ಯಾಮ್ರಾ ಮುಂದೆ ಬಂದರೆ ಹ್ಞೂ ಅಂತಿದ್ದೆ. ಇವಾಗ ಎಷ್ಟೋ ಪರವಾಗಿಲ್ಲ, ಒಂದು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು. ಅದಕ್ಕೆ ಬ್ಲಾಗ್ ವಿಡಿಯೋ ಮಾಡೋಕ್ಕೆ ಏನೇನು ಟಿಪ್ಸ್ ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಿಂದ ನೀವು ವಿಡಿಯೋ ಮಾಡ್ತೀವಿ ಅಂತಂದರೆ ಒಂದು 8ರಿಂದ 12 ನಿಮಿಷ 15 ನಿಮಿಷದ ಲಾಂಗ್ ವಿಡಿಯೋ ಮಾಡಿ. ಯಾಕೆಂತಂದರೆ ಲಾಂಗ್ ವಿಡಿಯೋ ಮಾಡಿದ್ರೆ ನಿಮ್ದೇನಾದ್ರು ವಿಡಿಯೋ ವೈರಲ್ ಆಯಿತು ಅಂತಂದರೆ, ಜನ ತುಂಬ ಚೆನ್ನಾಗಿ ನೋಡ್ತು ಅಂತಂದರೆ 4,000 ವಾಚ್ ಅವರು ಬೇಗ ಕಂಪ್ಲೀಟ್ ಆಗುತ್ತೆ, ಮತ್ತು 1,000 ಸಬ್ಸ್ಕ್ರೈಬರು ಬೇಗ ಕಂಪ್ಲೀಟ್ ಆಗುತ್ತೆ. ನಿಮ್ಮ ವಿಡಿಯೋ ವೈರಲ್ ಆಯಿತು ಅಂದರೆ ಸಬ್ಸ್ಕ್ರೈಬರ್ ಆಯಿತು. ಯಾಕೆಂದರೆ ನೀವು ಬೇರೆ ಕಡೆ ತಲೆ ಕೆಡಿಸ್ಕೊಬಿಡಿ. ಅವರು ಅಲ್ಲಿ ವಿಡಿಯೋ ಮಾಡೋದು ಹಿಂಗೆ ನಾಚ್ಕೊಳ್ಳೋದಾಗಲಿ ಇದು ಮಾಡೋದಾಗಲಿ ಅದು ಯಾವುದೇ ಥರದ್ದು ಮಾಡೋಕ್ಕೆ ಧೈರ್ಯವಾಗಿ ವಿಡಿಯೋನ ಮಾಡೋದನ್ನ ಫಸ್ಟು ಕಲೀರಿ. 100% ನೀವು ಗ್ಯಾರಂಟಿ. ಯಾಕೆಂದರೆ ಯಾರು ಹೇಳ್ಕೊಟ್ಟಿರಲ್ಲ. ನಾನು ನನ್ನ ಮನದಾಳದ ಮಾತು ಹೇಳ್ತಾ ಇದ್ದೀನಿ. ನಾನು ಧೈರ್ಯವಾಗಿ ನೀವು ವಿಡಿಯೋ ಮಾಡಿ. 100% ನನ್ನ ವಿಡಿಯೋ ನೋಡಿ ಯಾರು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀರಾ ಅವ್ರಿಗೆಲ್ಲ ಖಂಡಿತ 100% ನಾನು ಮಾನಿಟೈಸೇಷನ್ ಆಗುತ್ತೆ ಅಂತಲೇ ಹೇಳ್ಕೊಡ್ತೀನಿ. ಯಾಕೆಂತಂದರೆ ಹೆದರಬಾರ್ದು, ಹೆದರದೇ ವಿಡಿಯೋ ಮಾಡಬೇಕು.